ಓಂ ಗುರುಭ್ಯೋ ನಮಃ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗುರುಗಳಿಗೆ ವಂದಿಸ್ತಾ, ನನ್ನ ಹೆಸರು ರಾಜೇಶ್ವರಿ ಪ್ರಭುದೇವ್ ಅಂತೇಳಿ. ನಾನು ವೃತ್ತಿಯಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಜಕ್ಕೂ ಇಲ್ಲಿ ಅನಿಸಿಕೆ ಹಂಚ್ಕೊಳ್ಳಿಕ್ಕೆ ಅಂತಂದ್ರೆ ನಾನು ಬಿಟ್ರೆ ಗಂಟೆ ಮಾತಾಡ್ತೀನಿ. ಇಲ್ಲಿ ಏನು ಮಾತು ಹೊರಡ್ತಾ ಇಲ್ಲ, ಅಷ್ಟು ನಮ್ಮ ಮೇಲೆ ಇದು ಪರಿಣಾಮವನ್ನು ಬೀರಿದೆ ಅಂತೇಳಿ ಹೇಳಿಕ್ಕೆ ಒಂದು ಅನುಭವ ಆಗ್ತಾ ಇದೆ. ಮೊದಲನೇದಾಗಿ ನಾನು ಹೆಂಗಪ್ಪ ಈ ಶಿಬಿರಕ್ಕೆ ಬಂದೆ ಅಂತಂದ್ರೆ, ಇದು ಏನದು ತಾಯಿ ಮಕ್ಕಳ ಒಂದು ಅನುಬಂಧ ಅಂತ ಇರುತ್ತಲ್ಲ, ಆ ರೀತಿ ನಾನು ಒಂದು 4-5 ತಿಂಗಳ ಹಿಂದೆ ನಮ್ಮ ಒಂದು ಫ್ಯಾಮಿಲಿ ಗ್ರೂಪಲ್ಲಿ ಹಾಕಿದ್ರು, ಈ ರೀತಿ ಒಂದು ಆನಂದ ಯೋಗ ಟ್ರಸ್ಟಿಂದ ಒಂದು ಯಾವುದು ಶಿಬಿರ ಮಾಡ್ತಿದ್ದಾರೆ ಅಂತೇಳಿ. ಬಟ್ ಅದ್ರ ಅವಾಗ ಅಷ್ಟು ನನಗೆ ಐಡಿಯಾ ಇರಲಿಲ್ಲ. ಮತ್ತೆ ನಾನು ಕೊಟ್ಟೂರಲ್ಲಿ ಅಂದ ತಕ್ಷಣನೇ ಕೊಟ್ಟೂರಲ್ಲಿ ಹೋಗಿ ಇರ್ಲಿಕ್ಕಾಗಲ್ಲ ಫ್ಯಾಮಿಲಿ ಎಲ್ಲ ಬಿಟ್ಟು. ಯಾಕಂದ್ರೆ ನಮ್ಮ ಮನೆಯಲ್ಲಿ 79 ವಯಸ್ಸಿನ ನಮ್ಮ ಮಾವ ಇದ್ದಾರೆ, 75 ವಯಸ್ಸಿನ ನಮ್ಮ ಅತ್ತೆ ಇದ್ದಾರೆ, ಜೊತೆ ಮಗಳಿದ್ದಾಳೆ, ಮಗ ಒಬ್ಬನ ಹಾಸ್ಟೆಲಲ್ಲಿ ಇರ್ತಾನೆ. ನಮ್ಮ ಮನೆಯವರು ಚಿತ್ರದುರ್ಗದಾಗ ಇರ್ತಾರೆ. ನಮ್ಮ ಮನೆಯಿಂದ ಒಂದು 500 ಮೀಟರ್ ದೂರದಲ್ಲಿ ನಮ್ಮ 500 ಮನೆ ಇದೆ. ಸೊ ನನಗೆ 4 ದಿನ ಹೋಗಿ ಬೇರೆ ಕಡೆಗೆ ಇರಲಿಕ್ಕೆ ಕಷ್ಟ ಆಗ್ತಿತ್ತು ಅನ್ನೋ ಕಾರಣಕ್ಕೆ ಅದನ್ನು ಡ್ರಾಪ್ ಮಾಡಿದೆ. ನಂತರ ನಮ್ಮ ಮಲ್ಲಿಕಾರ್ಜುನ್ ಅವರು ನಮ್ಮ ಸರ್ಕಾರಿ ನೌಕರ ಗ್ರೂಪ್ನಲ್ಲಿ ಈ ಥರ ಶಿಬಿರ ಇದೆ ಅಂತ ಹಾಕಿದ್ರು. ಇದೇ ಅಂತ ಹಾಕಿದ್ರು, ಬಟ್ ನಮಗೆ ಇದಕ್ಕೆ ಬರಬೇಕು ಅಂತೇಳಿ ತುಂಬ ಆಸಕ್ತಿ. ಯೂಶುವಲಿ ನಾನು ಈಗ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿನ ಮುಂಚೆ ಒಂದು 5 ವರ್ಷ ಪೊಲೀಸಲ್ಲಿ ಕೆಲಸ ಮಾಡಿದ್ದೆ. ನಾನು 5ನೇ ತರಗತಿಯಿಂದನೂ ಕ್ರೀಡೆನಲ್ಲಿ ನಾನು ಫಸ್ಟ್ ಇಂಡಿಯಾ ನೀವು ಪರಿಚಯ ಮಾಡೋವಾಗ ಹೇಳಿದ್ದೆ, ನಾನು ಕ್ರೀಡೆನಲ್ಲಿ ಯಾವಾಗಲೂ ಸಕ್ರಿಯವಾಗಿರ್ತೀನಿ. ಯೂಶುವಲಿ ಯಾವುದೇ ಒಂದು ಯೋಗ ತರಬೇತಿ, ಯೋಗ ಕ್ಲಾಸಸ್ ಅಂತಂದರೆ ಅಲ್ಲಿ ಹೇಳ್ತಾರೆ, ಆಯಿತು ಎಲ್ಲರೂ ತಮ್ಮ ಆಸನದಲ್ಲಿರಿ, ಯೋಗ ಸ್ಟಾರ್ಟ್ ಮಾಡಿ, 1 2 3 4 ಸ್ಟಾರ್ಟ್ ಅಂತ ಹೇಳ್ತಾರೆ. ಏನೋ ಒಂದು ಯೋಗಾಸನಗಳು ಹೇಳ್ತಾರೆ. ಆದರೆ ಅಲ್ಲಿ ಒಂದು ಕೇವಲ ಯೋಗವನ್ನು ಹೇಳಿ ದೈಹಿಕವಾಗಿ ಒಂದು ನಮಗೇನೋ ಸಾಮರ್ಥ್ಯ ಬೇಕು, ಶಕ್ತಿ ಬೇಕು, ಅದನ್ನು ಕೊಡ್ತಾರೆ. ಆದರೆ ಇಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ನಮಗೆ ನಮ್ಮ ದೇಹ ಮತ್ತು ಮನಸ್ಸನ್ನು ಒಗ್ಗೂಡಿಸುವಂಥ ಕೆಲಸ ಇಲ್ಲಾಗುತ್ತೆ ಖಂಡಿತವಾಗ್ಲೂ. ನಾನು ಫಸ್ಟ್ ಡೇ ಇದು ಗ್ರೂಪಲ್ಲಿ ಹಾಕಿದ್ರು, ಅವತ್ತು ಭಾನುವಾರ ಇತ್ತು. ನಾನು ಆ್ಯಕ್ಚುಲಿ ನನ್ನ ಕೆಲಸದ ಒತ್ತಡದಲ್ಲಿ ನನಗೆ ಯಾವಾಗ ಫೋನ್ ಬರುತ್ತೆ, ಯಾವಾಗ ಅಷ್ಟು ಕೆಲಸದ ಒತ್ತಡ ಇದೆ, ಯಾವಾಗ VC ಕರೀತಾರೆ ತಕ್ಷಣಕ್ಕೆ. ಈ ಮೊಬೈಲ್ ಬಂದಿರೋದ್ರಿಂದ ಯಾವಾಗ ಒಂದು ಲಿಂಕ್ ಹಾಕ್ತಾರೆ, ಇಮ್ಮಿಡಿಯೇಟ್ ಎಲ್ಲ PDOs VCಗೆ ಜಾಯ್ನ್ ಆಗಿ ಅಂತ ಹೇಳ್ತಾರೆ. ಅದು ಸಂಜೆ 7 ಆಗಿರ್ಬೋದು, 8 ಆಗಿರ್ಬೋದು, ಅಥವಾ ಯಾವುದೋ ಒಂದು ಮೆಸೇಜ್ ಹಾಕ್ತಾರೆ, ಇಮ್ಮಿಡಿಯೇಟ್ ತಕ್ಷಣವೇ ಒಂದು 10 ನಿಮಿಷದಲ್ಲಿ ರಿಪೋರ್ಟ್ಸ್ ಕೊಡಿ ಅಂತ ಇದ್ದೆ. ಯಾಕಂದರೆ ಈಗ ಒಂದು ವರ್ಕ್ ಪ್ರೆಷರ್ ಆ ಥರ ಇದೆ. ನಾನೇನು ಅಂದ್ಕೊಂಡೆ, ಬಹುಶಃ ನನ್ನ ಕೈಲಿ 10 ದಿನ ಅಂತಂದರೆ ಮಾಡಲಿಕ್ಕಾಗಲ್ಲ, ನೋಡೋಣ ಅಂತೇಳಿ. ಅವತ್ತು ಭಾನುವಾರ ಇತ್ತು, ಫಸ್ಟ್ ದಿನ ಕ್ಲಾಸು. ಇಲ್ಲಿ ಅಂಜಲಿ ಭರತನಾಟ್ಯ, ನನ್ನ ಮಗಳು ಭರತನಾಟ್ಯ ಕ್ಲಾಸಿಗೆ ಬರ್ತಾಳೆ, ಅವಳನ್ನ ಕ್ಲಾಸಲ್ಲಿ ಬಿಟ್ಟು ನಾನು ನಮ್ಮ ಮನೆಯವರು ಮಗಳನ್ನ ಕರ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಇಲ್ಲಿ ಕ್ಲಾಸು ಪ್ರಾರಂಭ ಆಯಿತು. ಅವಳನ್ನ ಬಿಟ್ಟು ಅವಳು ಕ್ಲಾಸ್ ಮುಗಿಯೋ ಅಷ್ಟೊತ್ತಿಗೆ ಇಲ್ಲಿ ನಾನು ಇಷ್ಟೊತ್ತು ಸಮಯ ಇದ್ರ ಬಗ್ಗೆ ಯಾವ ಕಲ್ಪನೆ ನನಗಿಲ್ಲ. ಸರಿ, ಅವಳನ್ನ ಬಿಟ್ಟು 6:30ಗೆ ಕ್ಲಾಸ್ ಮುಗಿತಾ ಹೋಗೋಕಾರ ಕರ್ಕೊಂಡೋದ್ರಾಯ್ತು ಅಂತ ನಾನು ಬಂದೆ. ನಮ್ಮ ಮನೆಯವ್ರಿಗೆ ಏನಂದರೆ, ನೀವು ಅಲ್ಲಿ ಹೋಗಿರ್ರಿ, ನೀನು 6:30ಗೆ ಇಲ್ಲಿ ಬಂದುಬಿಡ್ರಿ, ನಾನು ಬಂದುಬಿಡ್ತೇನೆ ಅಂತ. ಆಮೇಲೆ ಬಂದಮೇಲೆ ಗೊತ್ತಾಯಿತು, ನಾನು ಅವ್ರಿಗೆ ಹಂಗೆ ಸನ್ನೆ ಮಾಡೋದಿಲ್ಲ, ಇದು ಲೇಟ್ ಆಗ್ತದೆ, ನೀವು ಹೋಗ್ಬಿಡ್ರಿ, ನೀವು 9 ಗಂಟೆಗೆ ಬರ್ರಿ ಅಂತ. ಸರಿ, ಅವರು ಮಗಳನ್ನ ಕರ್ಕೊಂಡು ಹೋದರು. ಹೋದ್ಮೇಲೆ ಫಸ್ಟ್ ಡೇ ಕ್ಲಾಸಲ್ಲಿ ಕೂತ್ಕೊಂಡ್ವಿ. ಇವರು ಹೇಳ್ತಾನೆ ಇದ್ದಾರೆ, ಗುರೂಜಿ ಎಲ್ಲ ಹೇಳಿದರು, ಎಲ್ಲ ನೀತಿ ಪಾಠಗಳನ್ನೆಲ್ಲ ಹೇಳಿದರು, ಜೀವನದ ಮೌಲ್ಯಗಳನ್ನು ಹೇಳಿದರು, ಆದರ್ಶವಾಗಿ ಹೇಗೆ ಬದುಕಬೇಕು ಅಂತ ಹೇಳ್ತಾ ಇದ್ರು, ಎಲ್ಲ ಹೇಳಿದರು. ಬಟ್ ಯೋಗ ಇನ್ನೂ ಸ್ಟಾರ್ಟ್ ಮಾಡ್ತಾ ಇಲ್ಲಲ್ಲ ಅಂತ ಪ್ರಾರಂಭ ಆಯ್ತು ನನಗೆ. ಯೋಗ ಇನ್ನೂ ಸ್ಟಾರ್ಟ್ ಮಾಡ್ತಾ ಇಲ್ಲ. ಸರಿ, ಹೋಗಿ ಇವತ್ತು ಪ್ರಥಮ ದಿನ ಅಲ್ಲ, ಎಲ್ಲರೂ ಪರಿಚಯ ಮಾಡ್ಕೊಂಡ್ವಿ, ನಾಳೆ ದಿನ ಸ್ಟಾರ್ಟ್ ಮಾಡ್ತಾ ಇದ್ದು ಮತ್ತೆ ಸೋಮವಾರ ಬಂದೆ. ಸೊ ಅದು ಅವತ್ತು ನಾನು ಸಂಕಲ್ಪ ಮಾಡಿದ್ದೆ, ನಾನು ಯಾರೇ ಮುಂದಿನ ದಿನಗಳಲ್ಲಿ ಈ ಥರ ಶಿಬಿರಕ್ಕೆ ಬರಬೇಕು ಅಂದರೆ ಅವರಿಗೆ ನಂಬಿಕೆ ಅಂತೂ ಇರಬೇಕು. ಆ ನಂಬಿಕೆ ನಾನು ಅವತ್ತು ಸಂಕಲ್ಪ ಫಸ್ಟ್ ಡೇ ಬಂದಾಗ ಹೇಳಿದ್ದೆ, ದೇವರೇ ಯಾವುದೇ ಒಂದು ಅಡಚಣೆ ಬರಲಾರ್ದಂಗೆ ಇವತ್ತು ಈ ಯೋಗ ಮುಗಿಲಿ ನನ್ನ ಶಿಬಿರ ಅಂತೇಳಿ ನಾನು ಗುರುಚರಣಕ್ಕೆ ನಮಿಸ್ತೀನಿ. ಎಷ್ಟೇ ಆತಂಕ ಬಂತು, ಎಷ್ಟೇ ಟೆನ್ಷನ್ಸ್ ಬಂತು, ವರ್ಕ್ಸ್ ಬಂತು, VC ಬಂತು, ಎಲ್ಲರೂ ಅದಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ಸುಸೂತ್ರವಾಗಿ ನಾನು ಶಿಬಿರ ಮುಗಿಸಿದ್ದೀನಿ. ನನಗೆ ನಿಜಕ್ಕೂ ಭಾಳ ಸಂತೋಷ ಆಗ್ತಾ ಇದೆ. ಗುರೂಜಿ ಕ್ಲಾಸಲ್ಲಿ ಹೇಳ್ತಾ ಇದ್ರು, ನಮಗೆ ಸಂತೋಷ ಯಾವಾಗ ಆಗುತ್ತೆ ಅಂತ. ನಮಗೇನು ಸಿಗುತ್ತೋ ಅದು ನನಗೆ ಸಂತೋಷ ಆಗುತ್ತೆ. ಖಂಡಿತವಾಗ್ಲೂ ನನಗಿದು ಬೇಕಾಗಿತ್ತು, ನನಗೆ ಅದು ಸಿಕ್ಕಿದೆ. ನಾನು ರಿಯಲಿ ಭಾಳ ಖುಷಿಯಾಗಿದ್ದೀನಿ. ಮತ್ತು ಯಾಕೆ 2ನೇ ಪಾಯಿಂಟ್ ಹೇಳಿದ್ರು ಅವರು, ಇದು ನನ್ನ ಹತ್ರ ಇತ್ತು ಅಂತ. ಇಲ್ಲಿ ಸಾಧನೆ ಮಾಡಬೇಕು, ಒಂದು ನಿಷ್ಠೆಯಿಂದ ಇರಬೇಕು ಅನ್ನೋದು ನನ್ನ ಹತ್ರ ಇತ್ತು.
ಅದನ್ನ ಹೊರಗೆ ಹಾಕಿದ್ದಾರೆ ಗುರುಜಿ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ನಂತರ ಭಜನೆ ಮಾಡಿದ್ವಿ ಫಸ್ಟ್ ಡೇ ಬಂದಾಗ. ಎರಡನೇ ದಿನ ಭಜನೆ ಮಾಡಿದಾಗ ನನಗೆ ಗೊತ್ತಿಲ್ಲ, ನನ್ನಲ್ಲಿ ಕಣ್ಣಲ್ಲಿ ನೀರು ಹೋಗ್ತಾ ಇತ್ತು. ನಾನು ಕಂಟ್ರೋಲ್ ಮಾಡ್ಕೊಂತದ್ದು ನನಗೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲ ಒಂದು ಕಡೆಗೆ ಗುರುಜಿ, ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿ, ನನಗೆ ಆ ಒಂದು ಸನ್ನಿವೇಶ ನೆನಪಾಯಿತು. ನಮ್ಮ ತಾಯಿ ತುಂಬ ಚೆನ್ನಾಗಿ ಭಜನೆ ಮಾಡ್ತಿದ್ರು. ಅವರು ನಮ್ಮನ್ನು ಕರೆಂಟ್ ಹೋದಾಗ ಅವಾಗೆಲ್ಲ ಈ ಥರ UPS ಆ ಥರ ಏನು ಇರಲಿಲ್ಲ. ಅವಾಗ ಸೀಮೆಣ್ಣೆ ಹಾಕಿ ಬುಡ್ಡಿ ಹಚ್ತಾ ಇದ್ರಲ್ಲ, ಆ ಥರ ಇನ್ನು ಏನದು ಏನದು ಮೇಣದ ಬತ್ತಿ ಆ ಥರ ಏನೂ ಇಲ್ಲ, ಲಾಟಿನ್ ಆ ಥರ ಎಲ್ಲ ಇಟ್ಕೊಂಡು ನಾವು ಭಜನೆ ಮಾಡ್ತಿದ್ವಿ ಚಿಕ್ಕವರಿದ್ದಾಗ. ಬಟ್ ಏನಂದ್ರೆ ನಾವು ಅದನ್ನ ಭಜನೆ ಮಾಡೋದು ಕಲೀಲಿಲ್ಲ ಅಷ್ಟು. ಅವ್ರ ಜೊತೆಗೆ ಭಜನೆ ಮಾಡಿದ್ದು ಅದು ನೆನ್ಪು ಮಾಡಿದ್ರು. ನಮ್ಮ ತಾಯಿ ಹೋಗಿ 23 ವರ್ಷ ಆಯ್ತು ಈಗ. ಅವತ್ತು ಅವರನ್ನ ಒಂದು ನಮ್ಮ ತಾಯಿ ರೂಪದಲ್ಲಿ ನೋಡೋದಂತ ಭಾವನೆ ಆಯಿತು. ಭಾವನಾತ್ಮಕವಾಗಿ ಇದಾಗ್ತಾ ಇದೆ, ದಯಮಾಡಿ ಕ್ಷಮೆ ಇರಲಿ. ಕೊನೆಯದಾಗಿ ಮತ್ತೆ ಬಳ್ಳಾರಿನಲ್ಲಿ ನಾವು ಕಾರ್ಯಕ್ರಮಕ್ಕೆ ಹೋದಾಗ ಅವತ್ತು ಕೂಡ ಭಜನೆ ಮಾಡ್ತಾ 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 ನಾನು ಭಾಳಷ್ಟು ಕಣ್ಣಲ್ಲಿ ನೀರು ಹೋಗ್ತಾ ಇತ್ತು, ನನಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ನಾವು ಮೆಂಟಲಿ ಏನೇ ಸ್ಟ್ರಾಂಗ್ ಇದೀವಿ ಅಂದರೆ ಮನಸ್ಸು ಒಂದು ಇರುತ್ತಲ್ಲ ನಮ್ಮದು, ಅದನ್ನು ಖಂಡಿತವಾಗ್ಲೂ ಇದು ಒಂದು ಕುಟುಂಬ ಅಂತಂದೇಳಿ ಅಷ್ಟು ನಮಗೆ ಫೀಲ್ ಆಗ್ತಾ ಇದೆ. ಸೊ ನಾವು ಏನೇ ಅಧಿಕಾರಿ ಇರ್ಬೋದು, ಏನೇ ನಾವು ಸಾಧನೆ ಮಾಡ್ಬೋದು, ಎಷ್ಟೆಲ್ಲ ಕೆಲಸ ಮಾಡ್ಬೋದು, ಧೈರ್ಯವಾಗಿ ಒಂದು ನಮ್ಮ ಮನುಷ್ಯತ್ವ ಅಂತ ಒಂದು ಏನಿರುತ್ತೆ ನಮ್ಮ ಹತ್ರ, ಭಾವನಾತ್ಮಕ ಜೀವನಕ್ಕೆ ಮತ್ತೊಂದಿಷ್ಟು ಮೆರುಗನ್ನು ಕೊಡ್ತಕ್ಕಂಥ ಶಿಬಿರ ಇದು ಖಂಡಿತವಾಗ್ಲೂ. ಇಲ್ಲಿ ಕೇವಲ ನಾವೇನೋ ಒಂದು ಯೋಗ ಕಲಿತೀವಿ, ನಮ್ಮ ವೇಟ್ನ ಲಾಸ್ ಮಾಡ್ಕೊಳ್ತೀವಿ, ಅಥವಾ ನಮ್ಮ BP ಶುಗರ್ನ ಕಳ್ಕೊಳ್ತೀವಲ್ಲ, ಆ ನಮ್ಮ ದೇಹದ ಜೊತೆಗೆ ನಮ್ಮ ಮನಸ್ಸನ್ನು ಶುದ್ಧಿ ಆಗುತ್ತಲ್ಲ, ಅದು ಖಂಡಿತವಾಗ್ಲೂ ಈ ಶಿಬಿರದಲ್ಲಿ ಸಿಗುತ್ತೆ. ಸೊ ಅವತ್ತು ಕೂಡ ಅಷ್ಟೇ ನಾವು ಖುಷಿಯಾಗಿ ಅದನ್ನು ಕಳ್ಕೊಂಡ್ವಿ. ಅವತ್ತಿನ ದಿನ ಯಾಕಪ್ಪ ಕಳೀತು ಅಂತಂದೇಳಿ ಅಂತ ಅನಿಸ್ತು. ಕುಟುಂಬ ಅಂತ ಹೇಳ್ತೀವಿ. ನಾನು ಸ್ವಲ್ಪ ಲೇಟ್ ಆದ್ರೆ ಸಾಕು, ನಮ್ಮ ಅಂಬಿಕಾ ಚಟಪಡಿಸ್ತಾ ಇಲ್ಲ, ಮೇಡಮ್ ಬಂದ್ರೆ ಇಲ್ಲ, ಮೇಡಮ್ ಬಂದ್ರೆ ಇಲ್ಲ ಅಂತೇಳಿ. ಅಂದ್ರೆ ನೋಡ್ರಿ, ನಾವು ಮನೇಲಿ ನಮ್ಮ ಅಕ್ಕ ತಂಗಿಯರ್ಗೆ ಯಾರ್ಯಾರು ಏನಾರು ಆದ್ರೆ ಎಷ್ಟು ಆತಂಕ ಪಡ್ತೀವಲ್ಲ, ಅಷ್ಟು ಫೀಲ್ ಅವಳು ಮಾಡ್ತಿದ್ಲು. ಮಂಜುನಾಥ್ ಅವರು ಮೊನ್ನೆ ಏನೋ ಒಂದು ಮಾತಾಡ್ತಾ ಅಕ್ಕ ತಗೊಳ್ಳಿ ಅಂತಂದ್ರು. ನೋಡ್ರಿ, ಶ್ರಾವಣ ಬರ್ತಾ ಇದೆ, ಒಳ್ಳೆ ತಮ್ಮ ಸಿಕ್ಕಿದ್ದಾರೆ. ಸೊ ಇಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಒಂದು ಬಾಂಧವ್ಯ ಬರ್ತಾ ಇದೆ. ನಾವೆಲ್ಲ ಯಾವ ಜಾತಿಯವರು ಯಾವ್ದಾವ್ದು ಇದೋ ಗೊತ್ತಿಲ್ಲ, ಎಲ್ಲರೂ ಒಂದು ಅಂತಕ್ಕಂಥ ಒಂದು ಭಾವನೆನ ಇಲ್ಲಿ ತಂದ್ಕೊಡ್ತಾ ಒಂದು ಶಿಬಿರ. ಸೊ ಮಾತಾಡ್ತಾ ಹೋದ್ರೆ ಬಹುಶಃ ಇವತ್ತು ಸಮಯ ಸಾಕಾಗಲ್ಲ. ಮಾತಾಜಿ ಅವರು ಇದಾಗಬಾರ್ದು, ನನಗೆ ಅವ್ರು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಅದೇನೋ ಗೊತ್ತಿಲ್ಲ. ಇಬ್ರು ಕೂಡ ಸತಿಪತಿಗಳು ಒಂದು ಇಷ್ಟು ನಿಜಕ್ಕೂ ಅವರಲ್ಲಿ ಇರ್ತಕ್ಕಂಥ ಒಂದು ಜ್ಞಾನಕ್ಕೆ ಅದನ್ನು ಬಹಳ ವಾಣಿಜ್ಯಾತ್ಮಕವಾಗಿ ಅವ್ರು ಬಳಸ್ಕೋಬಹುದು. ಬಟ್ ಅವರ ಒಂದು ವೈಯಕ್ತಿಕ ಜೀವನ ಅವರು ಮುಡುಪಾಗಿಟ್ಟು ತ್ಯಾಗ ಮಾಡಿ ಕುಟುಂಬದ ಜೊತೆಗೇನೆ ಸಮಾಜಕ್ಕೆ ಇಷ್ಟೆಲ್ಲ ಒಳ್ಳೇದು ಮಾಡ್ತಿದ್ದಾರೆ. ಸೊ ನಾವು ಇತ್ತೀಚೆಗೆ ನಾವು ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲೆಲ್ಲ ನೋಡ್ತಾ ಇರ್ತೀವಿ, ಅವರಿಗೆ ಎಂಜಾಯ್ಮೆಂಟು ಅಥವಾ ಒಂದು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದಂದ್ರೆ ಯಾವುದೋ ಒಂದು ರೆಸಾರ್ಟಿಗೆ ಹೋಗ್ತಾರೆ, ಒಂದು 3 ದಿನ ಅಲ್ಲಿ ಕಳೀತಾರೆ, ಎಲ್ಲ ಒಂದು ಪಾರ್ಟಿ ಮಾಡ್ತಾರೆ, ಯಾವುದೋ ಕಿಟಿ ಪಾರ್ಟಿ ಅಂತ ಮಾಡ್ತಾರೆ. ನಮ್ಮನ್ನೆಲ್ಲ ಕರೀತಾರೆ, ನನಗೆ ಅದು ಇಂಟ್ರೆಸ್ಟ್ ಆಗಲ್ಲ. ಸೊ ಏನೋ ಆಯ್ ಬಾಯ್ ಅಂತ ಮಾತಾಡ್ತೀವಿ ಅಷ್ಟೇ. ಬಟ್ ಒಂದು ಸಿಂಕ್ರನೈಸ್ ಅಂತ ಇರುತ್ತಲ್ಲ, ಅದು ಆ ಥರ ಇದ್ದಾಗ ಮಾತ್ರ ಈ ಥರ ಶಿಬಿರಗಳಲ್ಲಿ ನಮಗೆ ಆ ಒಂದು ಶಕ್ತಿಯನ್ನು ತಂದುಕೊಡುತ್ತೆ. ನಾವೆಲ್ಲೋ ಹೋಗಿ ಯಾವುದೋ ಒಂದು ರೆಸಾರ್ಟಲ್ಲೋ ಯಾವುದೋ ಒಂದು ಟೂರಿಸ್ಟ್ ಪ್ಲೇಸಲ್ಲೋ ಸಮಯ ಕಳೋಕ್ಕಿಂತ ಇಲ್ಲಿ ಕಳೆದ್ರೆ ಖಂಡಿತವಾಗ್ಲೂ ನಮ್ಮ 7 ಜನ್ಮಕ್ಕೆ ನಾವೀಗ ಒಂದು ಬುತ್ತಿಯನ್ನು ಕಟ್ಕೊಳ್ತೀವಿ ಅಂತಂದೇಳಿ ನನಗೆ ಅನ್ನಿಸ್ತಾ ಇದೆ. ಖಂಡಿತವಾಗ್ಲೂ ಈಗ ಇಲ್ಲಿಂದ ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದೆ. ಮಾತಾಡೋದು ಇನ್ನೂ ತುಂಬ ಇದೆ. ಮುಂದಿನ ದಿನಗಳಲ್ಲಿ ಇಂಥ ಒಂದು ಅವಕಾಶಗಳು ಬಹಳಷ್ಟು ಸಿಗಲಿ, ಎಲ್ಲರೂ ಮತ್ತೆ ಸಿಗೋಣ. ದೇವರು ಮತ್ತೆ ಎಲ್ಲರಿಗೂ ಸಿಗೋ ಹಂಗೆ, ಯಾವುದೇ ನನಗೆ VC ಮೀಟಿಂಗ್ಸು ಈ ಥರ ಟೈಮ್ನಲ್ಲಿ ಬರ್ದಾರಂಗೆ ನೀವೆಲ್ಲರೂ ಬೇಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟು ನನ್ನ ಮಾತಿಗೆ ಅಲ್ಪ ವಿರಾಮವನ್ನು ಆಗ್ತಾ ಇದ್ದೀನಿ. ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.